ನಾಳೆ ಅಕ್ಟೋಬರ್ 15ನೇ ತಾರೀಕು ನವರಾತ್ರಿಯ ಮೊದಲ ದಿನ. ದುರ್ಗಾದೇವಿಗೆ ಸಮರ್ಪಿತವಾದ ಈ ಹಬ್ಬವನ್ನು 9 ವಿವಿಧ ಅವತಾರಗಳಲ್ಲಿ ಪೂಜಿಸಲಾಗುತ್ತದೆ. ಆಶ್ವಯುಜ ಪಾಡ್ಯಮಿಯಿಂದ 9 ದಿನಗಳ ಕಾಲ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ಮಾಸದಲ್ಲಿ ಪಾರ್ವತಿ, ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯನ್ನು ಪೂಜಿಸುವುದು ವಾಡಿಕೆ. 3 ರೂಪಗಳನ್ನು ಹೊಂದಿರುವ ಆದಿಶಕ್ತಿಯನ್ನು ಪೂಜಿಸುವುದು ಈ ಮಾಸದ ವಿಶೇಷ. ಸಮಸ್ತ ಜಗತ್ತನ್ನು ಆಳುವ ದೇವಿ ಆದಿಪರ ಶಕ್ತಿಯು ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿಯ ರೂಪದಲ್ಲಿ ಲೋಕಕ್ಕೆ ಸಕಲ ಅನುಗ್ರಹ ಶಕ್ತಿಯನ್ನು ದಯಪಾಲಿಸುತ್ತಾಳೆ ಎನ್ನುವ ನಂಬಿಕೆ. ಸಂಪ್ರದಾಯದ ಪ್ರಕಾರ ನವರಾತ್ರಿಯ ಮೊದಲ ದಿನದಂದು ದೇವಿಯನ್ನು ಶೈಲಪುತ್ರಿ ಎಂದು ಪೂಜಿಸಲಾಗುತ್ತದೆ. ಶೈಲಪುತ್ರಿಯು ನವದುರ್ಗೆಯರಲ್ಲಿ ಅಗ್ರಸ್ಥಾನ ಪಡೆಯುತ್ತಾಳೆ. ನವರಾತ್ರಿಯ ಮೊದಲನೇ ದಿನ ಅಂದರೆ ಪಾಡ್ಯದ ದಿವಸ ಈಕೆಯ ಪೂಜೆಯನ್ನು ಮಾಡಬೇಕು. ಶೈಲಪುತ್ರಿ ಎಂದರೇನು? ಶೈಲ ಎಂದರೆ ಪರ್ವತ, ಪುತ್ರಿ ಎಂದರೆ ಮಗಳು. ಪರ್ವತನ ಮಗಳು ಶೈಲಪುತ್ರಿ. ದುರ್ಗಾದೇವಿಯ ಅವತಾರವಾದ ಶೈಲಪುತ್ರಿಯನ್ನು ಭವಾನಿ, ಪಾರ್ವತಿ, ಹೇಮಾವತಿ ಎನ್ನುವ ಹೆಸರುಗಳಿಂದ ಕೂಡ ಕರೆಯಲಾಗುತ್ತದೆ. ಶೈಲಪುತ್ರಿಯನ್ನು ಆದಿಶಕ್ತಿ ಎಂದು ಗುರುತಿಸಲಾಗುತ್ತದೆ. ತಮೋಗುಣದ ಸಂಕೇತವಾದ ತ್ರಿಶೂಲವನ್ನು ತನ್ನ ಬಲಗೈಯಲ್ಲಿ ಧಾರಣೆ ಮಾಡಿದ್ದಾಳೆ. ವಿನಯ ಮತ್ತು ತಾಳ್ಮೆಯ ಸಂಕೇತ. ತಿಳಿಯಾದ ಮನಸ್ಸಿನಲ್ಲಿ ತಳಮಳವಿರುವುದಿಲ್ಲ, ಸತ್ಯದ ಹಾದಿಯಷ್ಟೇ ಕಾಣುತ್ತದೆ. ಇವಷ್ಟೇ ಅಲ್ಲದೆ ದೇವಿ ರೂಪಗಳು ಹೆಣ್ಣಿನ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಶ್ವೇತ ವಸ್ತ್ರಧಾರಿಯಾಗಿರುವ ಶೈಲಪುತ್ರಿಯು ಮಲ್ಲಿಗೆ ಪ್ರಿಯಳು. ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವ ಕೂಡ ತಮ್ಮ ಶಕ್ತಿಗಾಗಿ ಶೈಲಪುತ್ರಿಯನ್ನು ಅವಲಂಬಿಸಿದ್ದಾರೆ ಎನ್ನುವುದು ಉಪನಿಷತ್ತಲ್ಲಿ ಉಲ್ಲೇಖವಾಗಿದೆ. ನವರಾತ್ರಿಯ ಮೊದಲನೇ ದಿನ ವಿಶೇಷವಾಗಿ ದೇವಿಗೆ ನಮ್ಮ ಕೋರಿಕೆಗಳು ಈಡೇರಲು ಅಥವಾ ಸ್ಥಿರತೆ ಹಾಗೂ ಶಕ್ತಿಯು ಪ್ರಾಪ್ತಿಯಾಗಲು ಮಲ್ಲಿಗೆ ಹೂವನ್ನು ಅಥವಾ ಬಿಳಿ ಬಣ್ಣದ ಪುಷ್ಪಗಳನ್ನು ಕೂಡ ಅರ್ಪಿಸಬಹುದು. ನಾಳೆ ದುರ್ಗಾ ಮಾತೆಗೆ ಅಥವಾ ಶೈಲಪುತ್ರಿಗೆ ಕೆಂಪು ಬಣ್ಣದ ದಾಸವಾಳದಿಂದ ಹಳದಿ ಬಣ್ಣದ ಪುಷ್ಪಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡಬೇಕು. ಕೆಲವರು ದುರ್ಗಾದೇವಿಯ ಚಿತ್ರಪಟವನ್ನು ಇಟ್ಟು ನವರಾತ್ರಿಯನ್ನು ಆಚರಿಸುತ್ತಾರೆ. ಇನ್ನೂ ಕೆಲವರು ಕಲಶ ಸ್ಥಾಪನೆಯನ್ನು ಮಾಡಿ ನವರಾತ್ರಿಯನ್ನು ಆಚರಿಸುತ್ತಾರೆ. ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ಆರಾಧನೆ ಮತ್ತು ಕಲಶ ಸ್ಥಾಪನೆಗಾಗಿ ಬೆಳಗಿನ ಜಾವ 6:34 7:49 ಒಳಗೆ ಕಲಶ ಸ್ಥಾಪನೆ ಪೂಜೆಯನ್ನು ಮಾಡಬಹುದು. ಈ ಸಮಯದಲ್ಲಿ ಆಗಿಲ್ಲವೆಂದಾದರೆ ಬೆಳಗ್ಗೆ 9:01 ಮಧ್ಯಾಹ್ನ 12:55 ಒಳಗೆ ಕಲಶ ಸ್ಥಾಪನೆ ಪೂಜೆಯನ್ನು ಮಾಡಬಹುದು. ಮೊದಲನೇ ದಿನ ದೇವಿಗೆ ಪೂಜೆಯನ್ನು ಮಾಡುವವರು ಅರಿಶಿನ ಅಥವಾ ಬಂಗಾರದ ಬಣ್ಣದ ವಸ್ತ್ರವನ್ನು ಧರಿಸಬೇಕು. ದೇವರಿಗೂ ಕೂಡ ಹಳದಿ ಬಣ್ಣ ಅಥವಾ ಅರಿಶಿನ ಬಣ್ಣದ ರವಿಕೆ ಕಣವನ್ನು ಅರ್ಪಿಸಬಹುದು. ಅಮ್ಮನವರ ನೈವೇದ್ಯಕ್ಕೆ ಪುಳಿಯೋಗರೆ, ತುಪ್ಪದಿಂದ ಮಾಡಿರುವ ಪಾಯಸ, ಬೆಲ್ಲದ ಅನ್ನ, ಕೋಸಂಬರಿ, ಪಾನಕ ಮತ್ತು ತಂಬಿಟ್ಟು ಇವುಗಳನ್ನು ದೇವಿಗೆ ಅರ್ಪಿಸಬಹುದು. ಇವೆಲ್ಲವೂ ಸಾಧ್ಯವಿಲ್ಲವೆಂದಾದರೆ ತುಪ್ಪ ಅಥವಾ ತುಪ್ಪದಿಂದ ಮಾಡಿರುವಂತಹ ಯಾವುದೇ ಸಿಹಿಯನ್ನು ಕೂಡ ನೈವೇದ್ಯ ಮಾಡಬಹುದು. ಶರನ್ನವರಾತ್ರಿಯ ಮೊದಲ ದಿನ ದುರ್ಗಾ ಸೂಕ್ತ, ದುರ್ಗಾ ಕವಚ, ದುರ್ಗಾ ಅಷ್ಟೋತ್ತರ ಇನ್ನು ಮುಂತಾದ ದೇವಿ ಉಪಾಸನೆಯನ್ನು ಮಾಡಬಹುದು. ನಾಳೆಯ ದಿನ ಶೈಲಪುತ್ರಿಯ ಆರಾಧನೆಯ ಜೊತೆಗೆ ಓಂ ಹ್ರೀಂ ಶ್ರೀಂ ಶೈಲಪುತ್ರಿ ದುರ್ಗಾಯೈ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಪಠಿಸಬೇಕು. ಇಲ್ಲವಾದರೆ 21 ಅಥವಾ 108 ಸಲವಾದರೂ ಪಠಿಸಬೇಕು. ಈ ವಿಧವಾಗಿ ನೈವೇದ್ಯವನ್ನು ಅರ್ಪಿಸುತ್ತಾ ಬಣ್ಣವನ್ನು ಪಾಲಿಸುತ್ತಾ ನಿರ್ದಿಷ್ಟವಾದ ಸಮಯದಲ್ಲಿ ನಾಳೆಯ ಮೊದಲ ದಿನ ದುರ್ಗಾದೇವಿಗೆ ಪೂಜೆ ಮಾಡಿದರೆ ಕಷ್ಟ ಕಾರ್ಪಣ್ಯಗಳು ತೊಡೆದು ಮನೆಯಲ್ಲಿ ಸುಖ ಸಂತೋಷ ನೆಲೆಸುತ್ತದೆ. ಪ್ರತಿಯೊಬ್ಬರಲ್ಲೂ ಆತ್ಮವಿಶ್ವಾಸ ಮತ್ತು ಸ್ಥಿರತೆ ಹೆಚ್ಚಾಗುತ್ತದೆ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.